ರೆಡ್ಡಿ ಅವರು ಎಷ್ಟು ಪ್ರಶ್ನೆಗಳಪ್ಪ. ಫ್ಯೂಯಲ್ ಪ್ರೈಸಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸರ್, ಬಿಕಾಸ್ ಆನ್ ಡೈಲಿ ಬೇಸಿಸ್ ಇದು ಕಾಮನ್ ಆಗ್ಬಿಡಿದೆ, ತುಂಬಾ ಕಷ್ಟ ಆಗಿದೆ. ಫ್ಯೂಯಲ್ ಪ್ರೈಸಸ್ ಈಗ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಿರೋದು ಅಂತಂದ್ರೆ ಬ್ಯಾರಲ್ ರೇಟು ಈಗ ಜಾಸ್ತಿ ಆಗ್ತಿದೆ. ಅದಕ್ಕೆ ಪೂರಕವಾಗಿ ಈ ದೇಶದ ಪ್ರಧಾನಮಂತ್ರಿ ಇರಾನ್ ನೊಂದಿಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇರಾನ್ ಫ್ಯೂಯಲ್ ನ ಭಾರತದಲ್ಲಿ ತಂದು ಸ್ಟೋರೇಜ್ ಮಾಡ್ಕೋಬೇಕು ಅಂತ. ಹಾಗೇನಾದ್ರೂ ಭಾರತಕ್ಕೆ ತಂದು ಸ್ಟೋರೇಜ್ ಮಾಡ್ಕೊಂಡ್ರೆ 1/3 ಆಫ್ ಆಯಿಲ್ ನಮ್ಗೆ ಫ್ರೀ ಆಗಿ ಸಿಗುತ್ತೆ. ಉಳಿದ 2/3 ಆಫ್ ಆಯಿಲ್ ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಮಗೆ ಅನುಕೂಲ ಮಾಡ್ಕೊಡ್ತಾರೆ ಅವರು. ಹೀಗಾಗಿ ಇವೆಲ್ಲ ಆದ್ರೆ ಬರೋ ದಿನಗಳಲ್ಲಿ ಕಾಂಪಿಟೇಟಿವ್ ರೇಟ್ಸ್ ಗೆ ನಾವು ಹೋಗ್ಬೋದು ಅಂತ. ಎರಡನೇದು, ಫ್ಯೂಯಲ್ ಏನಾದ್ರೂ GST ಒಳಗೆ ತಂದ್ಬಿಟ್ರೆ ಫ್ಯೂಯಲ್ ಕಾಸ್ಟ್ ನನಗೆ ಅನ್ಸುತ್ತೆ ಇಟ್ ಕಮ್ಸ್ ಅರೌಂಡ್ 20 ರೂಪೀಸ್ or 25 ರೂಪೀಸ್ ಆ ರೇಂಜಿಗೆ ಬರುತ್ತೆ. ಇತ್ತೀಚೆಗೆ ಈ ರಾಷ್ಟ್ರದ ಯಾರು ಹಣಕಾಸು ಸಚಿವರು ಮಾತನಾಡ್ತಾ ಹೇಳಿದ್ರು, ಫ್ಯೂಯಲ್ ಪ್ರೈಸ್ ಅನ್ನ GST ತರಬಾರದು ಅಂತ ಹಿಂದಿನ ಸರ್ಕಾರಗಳು ತುಂಬಾ ಪ್ರಯತ್ನ ಮಾಡಿ ಆ GST ಕಾನ್ಸ್ಟಿಟ್ಯೂಷನ್ ಇಂದಾನೆ ಫ್ಯೂಯಲ್ ನ ಆಚೆ ಇಟ್ಟಿದ್ರು. ಆದ್ರೆ ಈಗ ಫ್ಯೂಯಲ್ ನ GST ಕಾನ್ಸ್ಟಿಟ್ಯೂಷನ್ ಒಳಗೆ ತರಲಾಗಿದೆ. ಬಹುಶಃ ಬರೋ ದಿನಗಳಲ್ಲಿ, ಸ್ವಲ್ಪ ದಿನ ಕಾಯ್ಬೇಕಲ್ಲ, 5 ವರ್ಷಗಳಲ್ಲಿ ನಾವು ಎಲ್ಲವೂ ಬದಲಾವಣೆ, ನಮ್ಗೆ ರಸ್ತೆ ಆಗಬೇಕು, ನಮ್ಗೆಲ್ಲವೂ ಬೇಕು. ಈ ನಾವ್ ಏನ್ ಕೊಡ್ತಿದೀವೋ ವಿಲ್ ಹ್ಯಾವ್ ಟು ವೇಟ್ ಫಾರ್ ದಟ್. ಅದಕ್ಕೆ ಸ್ವಲ್ಪ ಹೊತ್ತು ಕಾಯ್ಬೇಕು. ಇದಾದ ನಂತರ ಅದೇನಾದ್ರೂ GST ಬಂದ್ರೆ ಒಂದು ಅದ್ಭುತವಾದ ಬದಲಾವಣೆ ಈ ದಿಕ್ಕಲ್ಲಿ ನೋಡ್ಬೋದು ಅಂತ ನನ್ಗನ್ಸುತ್ತೆ.